ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾವು ಇವಾಗ ಏನೆಲ್ಲ ತಗೊಂಡಿದ್ದೀವಿ ಅಂತ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಆವಾಜ್ ಕಾಲ್ಬೇಕು. ಅವರು ರೆಡಿ ಮಾಡ್ತಾ ಇದ್ದಾರೆ ಸಾಂಬಾರು. ಮತ್ತೆ ಇನ್ನೊಂದು ಮಾತು ಮಾಡಿದ್ದೀವಿ ನೋಡಿ, 5 ನಿಮಿಷ ಬಿಟ್ಟು ಇವು ಇದೇನಪ್ಪ ಟೇಸ್ಟ್ ನೋಡೋಣ ಫ್ರೆಂಡ್ಸ್. ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೋಡಿ ನಮ್ಮಮ್ಮ ಇವತ್ತು ಏನು ಅಡುಗೆ ಮಾಡ್ತಿದ್ದಾರೆ ಅಂತ. ಮೊಟ್ಟೆ ಸಾಂಬಾರನ್ನ ಮಾಡ್ತಿದ್ದಾರೆ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇರ್ತೀರಾ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ, ಜೊತೆಗೆ ಕಮೆಂಟ್ಸ್ ಕೂಡ ಮಾಡಿ ಫ್ರೆಂಡ್ಸ್. ಓಕೆ ಬನ್ನಿ ಫ್ರೆಂಡ್ಸ್, ಮೊಟ್ಟೆ ಸಾಂಬಾರನ್ನ ಮಾಡೋಣ. ಏನೆಲ್ಲ ಹಾಕ್ತಾರೆ ಅಂತ ನೋಡ್ಕೊಂಡ್ಬರೋಣ. ಒಂದು, ಎರಡು, 3, 4, 5, 6 ನೋಡಿ ಫ್ರೆಂಡ್ಸ್, ನಾವಿಲ್ಲಿ 6 ಮೊಟ್ಟೆಗಳನ್ನು ತಗೊಂಡಿದ್ದೀವಿ. ಇದನ್ನು ಯಾವ ರೀತಿ ಮಾಡ್ತೀವಿ ಅಂದರೆ ಸಾಂಬಾರು ಅದೇ ಸಸ್ಪೆನ್ಸು. ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ, ಗೊತ್ತಾಗುತ್ತೆ ನಿಮಗೆ. ಮೊಟ್ಟೆ ಸಾಂಬಾರಿಗೋಸ್ಕರ ನಾವು ಇವಾಗ ಏನೆಲ್ಲ ತೊಗೊಂಡಿದ್ದೀವಿ ಅಂತ. ಫಸ್ಟು ನಾವು ಟೊಮೊಟೊನ ತೊಗೊಂಡಿದ್ದೀವಿ, ಮತ್ತು ಈರುಳ್ಳಿ ತೊಗೊಂಡಿದ್ದೀವಿ, ಹಾಗೆ ಮಸಾಲೆಗಳನ್ನ ತೊಗೊಂಡಿದ್ದೀವಿ. ಮಸಾಲೆ ಅಂದರೆ ಚಕ್ಕೆ, ಲವಂಗ, ಕಾಳು ಮೆಣಸು, ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀವಿ, ಮತ್ತು ಶುಂಠಿ, ಹಾಗೆ ಕಾಯಿ ತುರಿನೂ ಸಹ ತೊಗೊಂಡಿದ್ದೀವಿ. ಇವಾಗ ಇದನ್ನೆಲ್ಲ ನಾವು ಗ್ರೈಂಡ್ ಮಾಡ್ಕೊಂಬರೋಣ. ಇವಾಗ ಜೊತೆಗೆ ನಾವು ಖಾರದ ಪೌಡ್ರು ಹಾಗೆ ಧನಿಯಾ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀವಿ. ನಮ್ಮಮ್ಮ ಹಾಕೋದು ಸ್ವಲ್ಪ ಲೇಟು, ನೀವೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ, 1 ಚಮಚ ಹಾಕಿದ್ಮೇಲೆ ಇನ್ನೊಂದು ಚಮಚ ತೆಗಿಯೋಕ್ಕೆ ಎಷ್ಟು ಟೈಮ್ ತೊಗೊತಾರೆ ಅಂದರೆ ಹೇಳೋದೇ ಬೇಕಿಲ್ಲ, ಅಷ್ಟು ಒಂದು ಟೈಮ್ ತೊಗೊತಾರೆ ಅವರು. ಇವಾಗ ರುಬ್ಕೊಂಬರೋಣ ಫ್ರೆಂಡ್ಸ್ ಇದನ್ನು. ನಮ್ಮ ಖಾರ ಮಸಾಲೆ ರೆಡಿ ಆಗೈತೆ ನೋಡಿ, ಮಸಾಲೆ ರೆಡಿ ಆಯಿತು. ಇವಾಗ ನಾವು ಸಾಂಬಾರನ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಬನ್ನಿ, ಲೆಟ್ಸ್ ಸ್ಟಾರ್ಟ್. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಕಮ್ ನೋಡಿ ಫ್ರೆಂಡ್ಸ್, ನಾವು ಮೊದಲಿಗೆ ಎಣ್ಣೆನ ಹಾಕ್ಕೊತಾ ಇದ್ದೀವಿ. ಎಣ್ಣೆ ಹಾಕ್ದಲ್ಲೇ ಏನು ಯಾವುದು ಹಾಕಲ್ಲ, ಎಣ್ಣೆನೇ ಹಾಕ್ತಾ ಇರೋದು. ನೆಕ್ಸ್ಟ್ ಇದಕ್ಕೆ ನಾವು ಸಾಸಿವೆನ ಹಾಕ್ಕೊತಾ ಇದ್ದೀವಿ. ಸಾಸಿವೆ ಪಟ ಅಂತ ಸಿಡಿಬೇಕು. ಆಮೇಲೆ ನಾವು ಇದಕ್ಕೆ ನೀರುಳ್ಳಿನ ಹಾಕಿ ಫ್ರೈ ಮಾಡ್ಕೊತೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸಿಡಿತಾ ಐತೆ. ಇವಾಗ ನಾವು ಇದಕ್ಕೆ ನೀರುಳ್ಳಿನ ಹಾಕ್ಕೊತೀವಿ. ನೋಡಿ ಫ್ರೆಂಡ್ಸ್, ಯಾರು ಮಿಕ್ಸ್ ಮಾಡ್ದಲೇ ನೋಡಿ ವಿಡಿಯೋನ. ಆವಾಜ್ ಕಾಲ್ಬೇಕು, ಯಾರು ಮಿಕ್ಸ್ ಮಾಡ್ದಲೇ ನೋಡಿ, ಯಾಕಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮಮ್ಮ ಮಾಡೋ ಅಡುಗೆಗಳು ತುಂಬಾ ಈಸಿಯಾಗಿರುತ್ತೆ, ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೀರುಳ್ಳಿ ಎಲ್ಲ ಫ್ರೈ ಆಗಿದೆ. ಇವಾಗ ನಾವು ಇದಕ್ಕೆ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ಳೋಣ. ಓಕೆ, ಮಸಾಲೆನ ಹಾಕೋ. ನಾನು ನಮ್ಮ ಅಮ್ಮಂಗೆ ಹೇಳ್ಕೊಡ್ತಾ ಇದ್ದೀನಿ, ನಿಜ. ನಮ್ಮ ಅಪ್ಪಾಜಿ ಇರಬೇಕಾಗಿತ್ತು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರೋದು, ಎಂಟರ್ಟೈನ್ಮೆಂಟ್ ಆಗಿರೋದು. ನನ್ನ ಬಾಯಲ್ಲಿ ಒಂದು ಮಾತು ಬರ್ತಾಯಿಲ್ಲ ನಮ್ಮ ಅಪ್ಪಾಜಿ ಬಂದಿದ್ದಿದ್ರೆ. ನಿಜ, ಕೇಳಿ ನಮ್ಮ ಅಮ್ಮಂಗೆ. ಸುಮ್ಮನೆ ವಿಡಿಯೋ ಮಾಡಿಕೊಂಡು ಆಮೇಲೆ ಆಡಿಯೋ ರಿಮಿಕ್ಸ್ ಮಾಡ್ತಾಯಿದ್ದೆ. ಅದಕ್ಕೆ ಇವಾಗ ನಮ್ಮ ಅಪ್ಪಾಜಿ ಇಲ್ವಲ್ಲ, ಹಾಗಾಗಿ ನಾನೇ. ಫ್ರೆಂಡ್ಸ್, ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಅಷ್ಟೇ, ಜಾಸ್ತಿ ಉಪ್ಪು ಹಾಕ್ಕೊಳಕ್ಕೆ ಹೋಗ್ಬಿಡಿ. ಉಪ್ಪು ಹಾಕಿದ್ರೆ ತಿನ್ನೋಕ್ಕಾಗಲ್ಲ, ಮತ್ತು ಸಪ್ಪೆ ಇದ್ರೂ ತಿನ್ನೋಕ್ಕಾಗಲ್ಲ. ಹಾಗಾಗಿ ಉಪ್ಪನ್ನ ಮೀಡಿಯಮಾಗಿ ಹಾಕ್ಕೊಳ್ಳಿ. ಸಾರು ನೋಡಿ ಉಪ್ಪು ಹಾಕ್ಕೊಳ್ಳಿ. ನಮ್ದು ಇವಾಗ ಸಾಂಬಾರು ರೆಡಿ ಆಗ್ತೈತೆ. ಇದು 1 ಇಲ್ಲ 2 ಕುದಿ ಬರಬೇಕು. ಅದಾದಮೇಲೆ ನಾವು ಇದಕ್ಕೆ ಮೊಟ್ಟೆನ ಹಾಕ್ತೀವಿ. ನೋಡಿ ಫ್ರೆಂಡ್ಸ್, ನಾವು ಇವಾಗ ಕಾಯಿ ತುರಿನ ಹಾಕ್ಕೊತಾ ಇದ್ದೀವಿ ಮೇಲೆ. ಮಸಾಲೆಗೂ ಹಾಕಿದ್ವಿ. ಇವಾಗ ನಮ್ಮ ಮನೇಲಿ ಒಂದು ಸಾಂಬಾರು ಮಾಡಿದ್ಮೇಲೆ ಈ ರೀತಿ ಕಾಯಿ ತುರಿ ಹಾಕಿ ಅಭ್ಯಾಸ, ಹಾಗಾಗಿ ಹಾಕ್ಕೊತೀವಿ. ನೀವು ಬೇಕಿದ್ದರೆ ಹಾಕ್ತಿ ಇದ್ರೂ ಸಾಲುತ್ತೆ. ಹಾಕ್ತೀವಿ ಅನ್ನೋರು ಹಾಕ್ಕೋಬೋದು, ಬಟ್ ಟೇಸ್ಟ್ ಜಾಸ್ತಿ ಆಗಿರುತ್ತೆ ಈ ರೀತಿ ಸಾಂಬಾರು ಮೇಲೆ ಕೊಬ್ಬರಿನ ಕಾಯಿ ತುರಿನ ಹಾಕೋದ್ರಿಂದ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಪೂರ್ತಿ ರೆಡಿ ಮಾಡ್ತಾ ಇದ್ದಾರೆ ಸಾಂಬಾರು. ಸಾಂಬಾರೆಲ್ಲೋ ನೀರಾಗಿದೆ ಅನಿಸುತ್ತೆ.
ಇಲ್ಲ ಅಮ್ಮ, ನನಗೆ ತುಂಬಾ ಮೋಡ ಆಗೈತೆ ಫ್ರೆಂಡ್ಸ್. ಮೋಡ ಅಂದರೆ ಕತ್ಲೆ ಅಲ್ವಾ, ರಾತ್ರಿ ಏನು ಕಾಣಿಸಲ್ಲ, ಬಟ್ ಮಳೆ ಬರೋ ಥರ ಆಗೈತೆ. ನಾವು ಈಚಿನ ಅಡುಗೆ ಮಾಡ್ಕೊಳ್ಳೋದ್ರಿಂದ ಮೋಡ ಜಾಸ್ತಿ ಆಗೈತೆ. ಬೇಗನೆ ಅಡುಗೆ ಮಾಡಬೇಕು, ಮುದ್ದೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತೈತೆ. ನೋಡೋಣ ಫ್ರೆಂಡ್ಸ್. ಊಟ ಮಾಡೋ ವಿಡಿಯೋ ಹಾಕಿದ್ರೆ ಹಾಕ್ತೀನಿ ರೀ, ಇಲ್ಲ ಅಂದರೆ ಅದು ಸ್ಕಿಪ್ ಆಗುತ್ತೆ ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ. ಫ್ರೆಂಡ್ಸ್, ಯಾರಿಗೆಲ್ಲ ಎಳೆ ಅಡುಗೆ ಹಾಕೊಳ್ಳೋ ಅಭ್ಯಾಸ ಐತೆ ಹೇಳಿ. ಬನ್ನಿ ಅಡುಗೆ ಹಾಕೊಳ್ಳೋಣ ಫ್ರೆಂಡ್ಸ್, ಬನ್ನಿ ಎಲ್ಲರೂ. ನಮ್ಮಮ್ಮ ನನ್ನನ್ನೇ ನೋಡ್ತಾ ಇದ್ರಲ್ಲ, ಹಾಗಾಗಿ ಅವ್ರನ್ನ ಸುಮ್ಮನೆ ನೋಡ್ತಾ ಇದ್ದೆ ಫ್ರೆಂಡ್ಸ್. ಮತ್ತು ಯಾರಿಂದ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಕೂಡ ಮಾಡಿ, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ನನ್ನ ವೀಡಿಯೋಗಳು ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತುಂಬ ಜನ ನೋಡ್ತಾ ಇದ್ದೀರಾ. ತುಂಬ 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 ಥ್ಯಾಂಕ್ಸ್. ಹೊಗೆ ಜಾಸ್ತಿ ಫ್ರೆಂಡ್ಸ್, ಒಲೆಯಲ್ಲಿ ಮಾಡೋದಲ್ವ ಹೊಗೆ ಜಾಸ್ತಿ, ಹಾಗಾಗಿ ಒಂದು ಸ್ವಲ್ಪ ಉಸಿರಾಡೋಕ್ಕಾಗ್ತಾಯಿಲ್ಲ. ಓಕೆ ಫ್ರೆಂಡ್ಸ್, ಇಷ್ಟು ಹೇಳ್ತಾ ಮತ್ತೆ ಸಿಗೋಣ. ಓಕೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಉಪ್ತಾ ಇದೆ ಮತ್ತು ಹಾಗೆ ಕುದಿನೂ ಬರೋ ಸ್ಟಾರ್ಟ್ ಆಗೈತೆ. ಈ ರೀತಿ ಕುದಿ ಬರ್ತಾ ಇರಬೇಕು ಫ್ರೆಂಡ್ಸ್, ಇನ್ನೂ ಚೆನ್ನಾಗಿ ಕುದಿ ಬರಬೇಕು. ಆಮೇಲೆ ನಾವು ಮೊಟ್ಟೆನ ಒಡೆದು ಹಾಕ್ಕೊತೀವಿ. ಇವತ್ತು ಇದೇ ಸ್ಪೆಷಲು ಫ್ರೆಂಡ್ಸ್. ಈ ಎಷ್ಟೋ ಸಲ ತೋರಿಸಿದ್ದೀನಿ, ಬರೀ ಮೊಟ್ಟೆದೇ ಜಾಸ್ತಿ ತೋರಿಸಿದ್ದೀನಿ ಅನಿಸುತ್ತೆ ನಿಮಗೆ. ಯಾವ್ಯಾವ ರೀತಿ ಮೊಟ್ಟೆಗಳಿಂದ ಸಾಂಬಾರ ಮಾಡ್ಕೋಬೋದು, ನಾವು ಗ್ರೇವಿನ ಮಾಡ್ಕೋಬೋದು, ಪಲ್ಯ ಎಲ್ಲ ಮಾಡ್ಕೋಬೋದು ಅಂಥೇಳಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದಿ ಬರ್ತೈತೆ. ನಾವು ಇದಕ್ಕೆ ಮೊಟ್ಟೆನ ಹೊಡ್ಕೊಂಡು ಹಾಕ್ಕೊತೀವಿ. ಮತ್ತು ಇನ್ನೊಂದು ಮಾತು ಫ್ರೆಂಡ್ಸ್, ಯಾರೆಲ್ಲ ನೋಡಿ ಫ್ರೆಂಡ್ಸ್, ಉಪ್ಪಿಟ್ರೆ ಸಾಂಬಾರು ಟೇಸ್ಟ್ ಹೋಗುತ್ತಂತೆ. ನಿಜನಾ ಸುಳ್ಳ ಹೇಳಿ, ನೀವು ಕಮೆಂಟ್ಸ್ ಮಾಡಿ, ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಮೊಟ್ಟೆನ ಒಡೆದು ಹಾಕ್ತಾರೆ ಅಮ್ಮ. ನೋಡಿ ಫ್ರೆಂಡ್ಸ್, ನಾವು ಈ ರೀತಿ ಮೊಟ್ಟೆ ಸಾಂಬಾರನ್ನ ನಿಮಗೆ ತೋರಿಸಲಿಲ್ಲ, ಮತ್ತೊಂದು ಸಲ ನೋಡ್ಕೊಳ್ಳಿ. ಎಲ್ಲರ ತುಂಬ ಈಸಿ ಇದ್ದಾವೆ. ಸ್ಕಿಪ್ ಮಾಡಿದ್ರೆ ವೀಡಿಯೋಗಳನ್ನ ನೋಡಿ, ತುಂಬಾ ಈಸಿ ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ, ಮಾಡ್ಕೋಬೋದು. ಇದು ಮೊಟ್ಟೆ ಒಡೆದು ಮಾಡ್ತಾ ಇರೋದು. ಫಸ್ಟಿಗೆಲ್ಲ ಮೊಟ್ಟೆನ ಬೇಯಿಸಿ ಮಾಡಿರೋದು ತೋರಿಸಿದ್ದೀನಿ. ಇವಾಗ ಮೊಟ್ಟೆನ ಇದೇ ಬೇಯಿಸ್ದಲೇ ಹಂಗೆ ಮೊಟ್ಟೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಕೊನೆವರೆಗೂ ಯಾರು ಸ್ಕಿಪ್ ಮಾಡ್ದಲೇ ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ಮೊಟ್ಟೆನ ಈ ರೀತಿ ಹಾಕಿದ್ಮೇಲೆ ನಾವು ಸೌಟ್ ತೊಗೊಂಡು ತಿರುಗಿಸ್ಬಾರ್ದು. ಯಾಕಂದರೆ ತಿರುಗಿಸಿದ್ರೆ ಎಲ್ಲ ಕೆದ್ರೋಗ್ತವೆ. ಹಾಗಾಗಿ ಮೊಟ್ಟೆನ ಹಾಕಿದ್ಮೇಲೆ ಅಟ್ಲೀಸ್ಟ್ ಆ ಮೊಟ್ಟೆ ಕ್ಲೀನಾಗಿ ಗಟ್ಟಿಯಾಗೋವರೆಗೂ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆದರೂ ಹಾಗೆ ಬಿಡಬೇಕು. ಅದಾದಮೇಲೆ ನಾವು ಅದನ್ನು ಸೌಟಿಂದ ತಿರುಗಿಸ್ಕೋಬೇಕು ಫ್ರೆಂಡ್ಸ್. ಮೊದಲೇ ಯಾರು ತಿರುಗಿಸ್ಕೋಕೆ ಹೋಗಬೇಡಿ. ಈ ಮಾತನ್ನ ಫಸ್ಟೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಯಾವ ರೀತಿ ಮೊಟ್ಟೆ ಸಾಂಬಾರು ರೆಡಿ ಆಗ್ತಿದೆ ಅಂತ. ಇಷ್ಟೇ ಫ್ರೆಂಡ್ಸ್, ಈ ರೆಸಿಪಿ ಇಷ್ಟೇ. ತುಂಬಾ ಈಸಿಯಾಗೈತೆ, ತುಂಬಾ ಈಸಿ ಮತ್ತು ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದಂತಹ ತುಂಬ ಈಸಿನೇ ಸಾಂಬಾರು. ಒಂದ್ಸಲ ನೀವು ಮನೆಗಳಲ್ಲಿ ಟ್ರೈ ಮಾಡಿ. ಅದು ಇಷ್ಟ ಆದವರು ಟ್ರೈ ಮಾಡಿ ನೋಡಿ, ಇಷ್ಟ ಆಗದೆ ಇರೋರು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾವು 5 ನಿಮಿಷ ಬಿಟ್ಟಿದ್ವಿ. ಇವಾಗ ನೋಡಿ ತಿರುಗಿಸ್ತಾ ಇದ್ದೀವಿ. ನೋಡಿ ಈ ರೀತಿ ಮೊಟ್ಟೆ ಆಗುತ್ತೆ. ಫಸ್ಟಿಗೆ ಮೊಟ್ಟೆ ಆದ ತಕ್ಷಣ ತಿರುಗಿಸ್ಬಾರ್ದು. ಯಾಕಂದರೆ ಮೊಟ್ಟೆ ಹಾಕಿದ ತಕ್ಷಣ ತಿರುಗಿಸಿದ್ರೆ ಏನಾಗುತ್ತೆ ಅಂದರೆ ಎಲ್ಲ ಕದ್ರೋಗುತ್ತೆ, ಮೊಟ್ಟೆ ಈ ರೀತಿ ಸಿಗಲ್ಲ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಗಟ್ಟಿ ಆಗೈತೆ ಅಂತ. ಒಂದು 5 ನಿಮಿಷ ಬಿಟ್ಟು ನಾವು ಮಾಡಿದ್ದೀವಿ. ನೋಡಿ 5 ನಿಮಿಷ ಬಿಟ್ಟರೆ ಈ ರೀತಿ ಗಟ್ಟಿ ಆಗುತ್ತೆ ಮೊಟ್ಟೆ. ತಿನ್ನಲಿಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು. ನೀವು ಇಷ್ಟಪಟ್ಟು ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್. ಇದೇ ರೆಸಿಪಿನೇ ತೋರಿಸಿದ್ದೀವಿ ನೋಡಿ ಫ್ರೆಂಡ್ಸ್. ನಮ್ಮ ಹಳ್ಳಿ ಅಡುಗೆ ರೆಸಿಪಿಗಳು ಇವು. ಇದೇನಪ್ಪ ಇವರು ಹಳ್ಳಿಯವರು ಈ ರೀತಿ ಅಡುಗೆ ಮಾಡ್ತಾರೆ, ಇದನ್ನೆಲ್ಲ ಮಾಡ್ಕೊಂಡು ತಿನ್ಬೋದಾ ಅಂತ ಅನುಮಾನ ಪಡಬೇಡಿ. ಮಾಡ್ಕೊಂಡು ತಿನ್ಬೋದು. ಹಳ್ಳಿ ಜನ ಅಂತ ಎಲ್ಲ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಮಾಡೋ ಅಡುಗೆಗಳು ಟೇಸ್ಟಿನೇ ಬೇರೆ, ನಾವು ಮಾಡೋ ಅಡುಗೆಗಳು ಗಮ್ಮತ್ತೇ ಬೇರೆ. ಅದೇ ನಮ್ಮ ಹಳ್ಳಿ ಸ್ಪೆಷಾಲಿಟಿ. ನಾನು ನಮ್ಮಮ್ಮ ಮಾಡೋ ಅಡುಗೆಗಳನ್ನ ನಿಮಗೆ ಶೇರ್ ಮಾಡ್ತಾನೆ ಇರ್ತೀನಿ, ಮುಂದೆನೂ ಶೇರ್ ಮಾಡ್ತೀನಿ. ಅದನ್ನೆಲ್ಲ ನೀವು ನೋಡಿ ಕಲ್ತ್ಕೊಳ್ಳಿ. ತುಂಬಾ ಈಸಿ ರೆಸಿಪಿ ಇದ್ದಾವೆ. ಮತ್ತು ಯಾರೆಲ್ಲ ನೋಡ್ತಾ ಇದ್ದೀರಾ ಮತ್ತು ಯಾರು ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ತಿಂತೀರ. ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿರೋ ಟೇಸ್ಟಿಯಾಗಿರೋ ಸಾಂಬಾರುಗಳನ್ನೆಲ್ಲ ಮಾಡ್ತಾರೆ ನಮ್ಮಮ್ಮ. ಎಲ್ಲ ಸಾಂಬಾರನ್ನು ತೋರಿಸ್ತೀನಿ ಫ್ರೆಂಡ್ಸ್. ಹಾಗೆ ಜೊತೆಗೆ ಇವೆಲ್ಲ ಶೇರ್ ಮಾಡಬೇಕಂದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಬೇಕು, ಮತ್ತು ಲೈಕ್ ಮಾಡಬೇಕು, ಹಾಗೆ ಕಮೆಂಟ್ಸ್ ಕೂಡ ಮಾಡಬೇಕು ಫ್ರೆಂಡ್ಸ್. ಇಷ್ಟೇ ನಾನು ಕೇಳ್ಕೊಳ್ಳೋದು, ಮತ್ತೇನು ಕೇಳ್ಕೊಳ್ಳಲ್ಲ ಫ್ರೆಂಡ್ಸ್. ನಮ್ಮ ಮೊಟ್ಟೆ ಸಾಂಬಾರು ರೆಡಿ ಆಯಿತು. ಇವಾಗ ಟೇಸ್ಟ್ ನೋಡೋಣ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಈ ರೆಸಿಪಿ.
ಇವಾಗ ನಾವು ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. खा लो, आप लोग से पेश हो। अब मैंने क्यों यहाँ पे हम कैसे खाना तू करा लेता थोड़ा नहीं आजकल तो करा लो इतना दिला ना बेसाल में जो उनका थाली में 4 हाथी खाने में जाए मैं बेसाल नहीं था उस पर देखा लेकिन अगर है तो जो मंकी थोड़ी मत लगा देते तो ना तो छिपा तो कौन छिपा तो कौन काई करे गलत करने जाते वो छिपा तो थोड़ी यात्रा का सब तो भारी सा ना बता पानी की कांची हुई हुई कांची चिंचिना बोल के तो हम पड़ी थी लोगों की ना